ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ಇತ್ಯುಕ್ತವತ್ಯೇವ ನೃಪೇ ಸುರೈಷೈಃ ಪ್ರಸೂನವೃಷ್ಟಿರ್ವಿಹಿತಾಪಪಾತ ತಾಮೇವ ಬುದ್ಧಿಂ ಧೃತರಾಷ್ಟ್ರಸೂನೋಃ ಕೃತ್ವಾ ದೃಢಾಂ ಪಾತಯಿತುಂ ತಮೋಂಧೇ. ಅಂದ್ರೆ ಹಿಂದೆ ನೋಡಿದಂತೆ ದುರ್ಯೋಧನ ಅವನು ಬೈತಾನೆ ಕೃಷ್ಣನನ್ನ, ನಿನ್ನಿಂದಲೇ ಪಾಂಡವರು ಹೀಗೆಲ್ಲ ಮಾಡಿದ್ರು ಹಾಗೆ ಅಂತ. ನಾನು ಯುದ್ಧ ಮಾಡಿ ಶ್ರೇಷ್ಠವಾದ ವೀರ ಸ್ವರ್ಗವನ್ನೇ ನಾವು ಹೊಂದಲಿಕ್ಕಿದ್ದೀವಿ, ಅದರಿಂದ ನಮಗೆ ಸದ್ಗತಿಯೇ ಆಗ್ತದೆ ಹಾಗೆ ಅಂತ. ನೀವು ಇಷ್ಟ ಬಂದಾಗೆ ಭೂಮಿಯನ್ನ ಯಾರು ಇರಬೇಕೋ ಅವ್ರನ್ನೆಲ್ಲ ಸಂಹಾರ ಮಾಡಿಬಿಟ್ಟಿದ್ದೀರಿ. ಭೀಷ್ಮ, ದ್ರೋಣ ಅವ್ರನ್ನೆಲ್ಲ ನೀವು ಸಂಹಾರ ಮಾಡಿದ್ದೀರಿ. ಅದರಿಂದ ಸಜ್ಜನರು ಅಂತೂ ಭೂಮಿಯಲ್ಲಿ ಯಾರೂ ಇಲ್ಲ. ಅದರಿಂದ ಇಷ್ಟ ಬಂದಂತೆ ನೀವು ಭೂಮಿಯನ್ನ ರಾಜ್ಯಭಾರ ಮಾಡ್ತಾ ಭೋಗವನ್ನು ಮಾಡ್ರಿ ಹಾಗೆ ಅಂತ. ದುಃಖಿನಃ ದುಃಖಮಾಸ್ಯಂತಿ ಪಾರ್ಥಾಸ್ತೆ ಕೂಟಯೋಧಿನಃ. ಈ ರೀತಿಯಾಗಿ ಮೋಸವಾದ ಯುದ್ಧ ಮಾಡಿದ್ದರಿಂದ ಪಾಂಡವರು ದುಃಖವನ್ನೇ ಹೊಂದುತ್ತಾರೆ ಹಾಗೆ ಅಂತ ದುರ್ಯೋಧನ ಹೇಳಿದ. ಚಂದ್ರಸೂರ್ಯ ನಿಭೈಃ ಶೂರೈಃ ಧಾರ್ಮಿಕೈಃ ಸದ್ಭಿರುಜ್ಜಿತ ಕೇವಲ ರತ್ನಹೀನೇಯಂ. ಈ ಭೂಮಿ ಏನಾಗಿದೆ, ರತ್ನಗಳೆಲ್ಲ ಇಲ್ಲಿ ಇಲ್ಲದೇ ಇರುವ ಒಂದು ಭೂಮಿ ಆಗಿದೆ. ಅಂದರೆ ಸಜ್ಜನರು ಎನ್ನುವ ಸಂಪತ್ತು ಯಾರೂ ಇಲ್ಲ, ಅಂತಹ ಭೂಮಿ ಇದು. ಅಂತಹ ಭೂಮಿ ಪಾಂಡವೈಃ ಭುಜ್ಯತಾಂ. ಪಾಂಡವರು ಅಂತಹ ಭೂಮಿಯನ್ನ ರಾಜ್ಯಭಾರ ಮಾಡ್ಲಿ ಹಾಗೆ ಅಂತ, ನನಗೇನು ಅಡ್ಡಿ ಆತಂಕ ಇಲ್ಲ ಹಾಗೆ ಅಂತ ತೊಡೆ ಮರುದು ಬಿದ್ದಿದ್ದ ದುರ್ಯೋಧನ ಇಷ್ಟು ಕಠೋರವಾದ ಮಾತುಗಳನ್ನ ಹೇಳಿದಾಗ ಏನಾಯ್ತು ಅಂತ ಈ ಶ್ಲೋಕದಲ್ಲಿ ಹೇಳಿದ್ರು. ಇತ್ಯುಕ್ತವತ್ಯೇವ ನೃಪೇ ಸುರೇಶ್. ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದರಂತೆ. ಅಂದರೆ ಇವನು ತಿಳಿದಿರೋದೇ ಕೆಟ್ಟ ಬುದ್ಧಿ, ಕೆಟ್ಟ ಮಾತುಗಳನ್ನ ಆಡಿ ಹೋಗಿದ್ದಾನೆ. ಪಾಂಡವರದೇ ಪಾಪ ಹಾಗೆ ಅಂತ, ತಾನು ಕರೆಕ್ಟಾಗಿ ಇದ್ದೀವಿ ಹಾಗೆ ಅಂತ ಇಷ್ಟು ಹೇಳಿದಾಗ ಪುಷ್ಪವೃಷ್ಟಿ ಆಯಿತು ಅಂತ ಹೇಳ್ತಾರೆ. ಸಾಮಾನ್ಯ ಪುಷ್ಪವೃಷ್ಟಿ ಆಗೋದು ಶುಭ ಸೂಚಕ. ಇದ್ರ ಮೇಲೆ ನಮಗೆ ಡೌಟ್ ಬರ್ತದೆ, ಏನು ದುರ್ಯೋಧನ ಹೇಳಿದ್ದು ಸರಿನೋ ಏನೋ, ಯಾಕೆ ಪುಷ್ಪವೃಷ್ಟಿ ಆಗಿಬಿಟ್ಟಿದೆ. ಪುಷ್ಪವೃಷ್ಟಿ ಆದ ಮೇಲೆ ಆ ವಿಷಯದಲ್ಲಿ ಸಂಶಯ ಬರೋದಿಲ್ಲ. ದೇವತೆಗಳು ಕೂಡ ಒಪ್ಪಿದ್ದಾರೆ ಹಾಗೆ ಅಂತ ತೀರ್ಮಾನ ಆದ ಮೇಲೆ ಅದನ್ನ ಒಪ್ಪಬೇಕಾಗ್ತದೆ ಹಾಗೆ ಅಂತ ಒಂದು ಬುದ್ಧಿ ಬರುತ್ತದೆ. ಮಹಾಭಾರತದಲ್ಲಿ ಅಷ್ಟೇ ಇದೆ, ಪುಷ್ಪವೃಷ್ಟಿ ಆಯಿತು ಅಂತ. ಅದರ ಸರಿಯಾದ ಅರ್ಥ ನಮಗೆ ಗೊತ್ತಾಗೋದಿಲ್ಲ. ಆಚಾರ್ಯರು ಅದನ್ನ ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇತ್ಯುಕ್ತವತ್ಯೇವ ನೃಪೇ ಸುರೇಶೈಃ ಪ್ರಸೂನವೃಷ್ಟಿಃ ವಿಹಿತಾಪಪಾತ. ದೇವಶ್ರೇಷ್ಠೈಃ ಪ್ರೇರಿತಾಃ ಅಂತ ಬರೀತಾರೆ. ದೇವಶ್ರೇಷ್ಠರಿಂದ ಪ್ರೇರಿತವಾಗಿ ಪುಷ್ಪವೃಷ್ಟಿ ಆಯಿತು ಹಾಗೆ. ಪಾಪಿನಿ ಸುರಾಹ ಕುಸ್ಮವೃಷ್ಟಿಂ ಕಥಂ ಚಕ್ರುಹು. ಅಲ್ಲ, ಪಾಪಿಷ್ಠರಾದ ದುರ್ಯೋಧನನ ಮೇಲೆ ಪುಷ್ಪವೃಷ್ಟಿಯನ್ನ ದೇವತೆಗಳು ಹೇಗೆ ಮಾಡಿದ್ರು ಹಾಗೆ ಅಂತ ಪ್ರಶ್ನೆ. ಅದನ್ನೇ ಹೇಳ್ತಾ ಇದ್ದಾರೆ. ತಾಮೇವ ಬುದ್ಧಿಂ ಸ್ವಂತೋತ್ತಮ ಇತ್ಯಾದಿ ಪೂರ್ವೋಕ್ತಂ ದುರ್ಬುದ್ಧಿಂ ದೃಢ ನಿಶ್ಚಿತಾಂ ಕೃತ್ವ. ಈ ದುರ್ಯೋಧನಾದಿಗಳೇ ಏನಾಗಬೇಕಾಗಿದೆ, ತಾವು ತಪ್ಪಾಗಿ ತಿಳಿದಿದ್ದಾರೆ. ಆ ತಪ್ಪಾಗಿ ತಿಳಿದದ್ದನ್ನ ಅದೇ ನಿಜವಾದದ್ದು ಅಂತ ಅವರಿಗೆ ಮನವರಿಕೆ ಆಗಬೇಕು. ಅಂದ್ರೆ ತಾವು ತಿಳಿದಿರೋದೇ ಸರಿ ಹಾಗೆಂಬ ಅದು ದೃಢ ಆಗಬೇಕು. ದೃಢ ಆಗಬೇಕು ಅಂದ್ರೆ ಇಂತಹ ಒಂದು ಘಟನೆಗಳು ಆಗಬೇಕು. ಅದರಿಂದ ಆ ರೀತಿಯಾದ ಒಂದು ತಾವು ತಪ್ಪಾಗಿ ತಿಳಿದದ್ದೇ ಸರಿಯಾದದ್ದು. ಅಂದ್ರೆ ತಪ್ಪಾಗಿ ಏನ್ ತಿಳ್ಕೊಂಡಿದ್ದಾನೆ ದುರ್ಯೋಧನ, ಅದರಲ್ಲೇ ದೃಢವಾದ ಒಂದು ನಂಬಿಕೆ ಬರಬೇಕು ಅವನಿಗೆ. ತಪ್ಪಾಗಿ ತಿಳಿದಿದ್ದರ ಮೇಲೆ ಅವನಿಗೆ ವಿಶ್ವಾಸ ಬರಬೇಕು. ಬರೀ ವಿಶ್ವಾಸ ಅಲ್ಲ, ದೃಢವಾದ ವಿಶ್ವಾಸ. ಆಗ ದೇವತೆಗಳು ಪುಷ್ಪವೃಷ್ಟಿ ಆದರೆ ಏನ್ ಗೊತ್ತಾಗ್ತದೆ, ನಾವು ತಿಳ್ಕೊಂಡದ್ದು ಸರಿ, ನಾವು ಮಾಡ್ತಾ ಇರೋದು ಸರಿ ಹಾಗೆ ಅಂತ ಅವನು ತನ್ನ ಮೇಲೆ ಇನ್ನೂ ವಿಶ್ವಾಸ ಮಾಡ್ತಾನೆ, ನಂಬಿಕೆ ಇಡ್ತಾನೆ, ಇನ್ನೂ ತಪ್ಪು ದಾರಿಯಲ್ಲಿ ಹೋಗ್ತಾನೆ. ತಯೈವ ಧೃತರಾಷ್ಟ್ರಪುತ್ರಂ ದುರ್ಯೋಧನಂ ತಮೋಂದೇ ಪಾತಯಿತುಂ ಪುಷ್ಪವೃಷ್ಟಿ ಪಾಪ.
ಈ ರೀತಿಯಾಗಿ ಅವನು ತಪ್ಪಾಗಿ ತಿಳಿದದ್ದನ್ನೇ ದೃಢವಾಗಿ ನಂಬ್ಕೊಂಡು ಹೋದರೆ ಮುಂದೆ ಏನಾಗ್ತದೆ? ತಮಸ್ಸಾಗ್ತದಲ್ವಾ? ಹಾಗೆಂದ್ರೆ ಹೌದು, ತಮಸ್ಸಾಗ್ಲಿಕ್ಕೆ ಮಾಡೋದು ಅಂತ. ಅಂಧನ್ ತಮಸ್ಸಿಗೆ ಹೋಗ್ಬೇಕು ಅಂದ್ರೆ ಇಂತಹ ಒಂದು ದುಷ್ಟವಾದ ಜ್ಞಾನ, ಮೊದಲಿರುವ ಜ್ಞಾನವೇ ಅಜ್ಞಾನ, ದುಷ್ಟವಾದ ಜ್ಞಾನ. ಆ ದುಷ್ಟವಾದ ಜ್ಞಾನವೇ ಸರಿ ಎನ್ನುವ ಬರೀ ವಿಶ್ವಾಸ ಅಲ್ಲ, ದೃಢವಾದ ವಿಶ್ವಾಸ. ಅದು ಬಂದ್ರನೇ ತಮಸ್ಸು. ನೋಡಿ, ತಮಸ್ಸು ಕೂಡ ಸುಮ್ಮನೆ ಆಗೋದಿಲ್ಲ. ತಾವೇನ್ ತಪ್ಪಾಗಿ ತಿಳ್ಕೊಂಡಿದ್ದಾರೆ ಅದೇ ಸರಿಯಾದದ್ದು. ಅಂತಹ ಒಂದು ವಿಶ್ವಾಸ ಅವರಿಗೆ ಬರಬೇಕು ಎನ್ನುವುದಕ್ಕಾಗಿ ದೇವತೆಗಳು ಈ ರೀತಿಯಾಗಿ ಒಂದು ನಾಟಕವನ್ನು ಮಾಡಿ ಅವನಿಗೆ ತಮಸ್ಸಿಗೆ ಹೋಗ್ಲಿಕ್ಕೆ ಇನ್ನಷ್ಟು ಅನುಕೂಲ ಮಾಡಿಕೊಟ್ರು ಅಂತ ಹೇಳ್ತಾರೆ. ಪುಷ್ಪವೃಷ್ಟಿ ಪಪಾತ, ಇದು ಆಚಾರ್ಯರು ಮಾಡಿದ ದೊಡ್ಡ ಅನುಗ್ರಹ. ಇದೆಲ್ಲ ನಮಗೆ ಸ್ಪಷ್ಟನೇ ಆಗೋದಿಲ್ಲ. ಇದು ಸಂಭಾವಯತೆ ಆತ್ಮಾನಂ ವಾಸುದೇವಂ ವಿನಿಂದತಃ ತತ್ಪರಾಂಶ್ಚ ಕಥಂ ನ ಸ್ಯಾತ್ ತಮೋಂತೆ ಚ ವಿಶೇಷತಃ. ತಾವತ ಕಥಂ ತಮಸಿ ಪಾತ ಇತ್ಯಹ ಆತ್ಮಾನಂ ಸ್ವಾತ್ಮಾನ. ಯಾವಾಗ ಅವನು ಹೇಗೆ ತಮಸ್ಸಿಗೆ ಹೋಗ್ತಾನೆ, ಅಷ್ಟು ಮಾಡಿದ ಕೂಡಲೇ ತಮಸ್ಸು ಹೇಗೆ ಆಗ್ತದೆ ಹಾಗೆ ಅಂತ ಹೇಳಿದ್ರೆ, ಸ್ವಾತ್ಮಾನಂ ಸಂಭಾವಯತಃ, ತನ್ನನ್ನು ತಾನು ಹೊಗಳ್ಕೊಂಡ ಅವನು. ನೋಡಿ, ಇದೆ ದುಷ್ಟರ ಲಕ್ಷಣ ಏನು? ತನ್ನನ್ನು ತಾನು ಹೊಗಳ್ಕೊಳ್ಳೋದು. ನಾವೆಲ್ಲರೂ ನೋಡ್ಬೇಕು, ನಮ್ಮನ್ನೇ ನಾವು ಹೊಗಳ್ಕೊಂಡ್ರೆ ಒಳ್ಳೆ ಕಲಿಯ ಸನ್ನಿಧಾನ ನಮ್ಮಲ್ಲೂ ಬಂದಿದೆ ಅಂತ. ಅದಕ್ಕೆ ಎಂದಿಗೂ ನಮ್ಮನ್ನೇ ನಾವು ಹೊಗಳ್ಕೊಳ್ಳಿಕ್ಕೆ ಹೋಗಬಾರ್ದು, ದೊಡ್ಡವರಿಗೆ ಸಮ್ಮತ ಅಲ್ಲ ಅದು. ಸಂಭಾವಯತಃ ಆತ್ಮಾನಂ ಒಂದಾಯ್ತು. ಎರಡನೇದು ವಾಸುದೇವಂ ವಿನಿಂದತಃ, ದೇವರನ್ನ ಬೈಯೋದು. ನೋಡಿ, ತನ್ನನ್ನ ಹೊಗಳ್ಕೊಳ್ಳೋದು, ತಾನು ಮಾಡಿದ್ದೇ ಸರಿ, ತಾನು ಹೋಗುವ ದಾರಿನೇ ಸರಿ ಹಾಗೆ ಅಂತ ತನ್ನನ್ನು ಹೊಗಳ್ಕೊಳ್ಳೋದು, ದೇವರನ್ನ ಬೈಯೋದು. ವಾಸುದೇವಂ ವಿನಿಂದತಃ, ಈ ರೀತಿಯಾಗಿ ಮಾಡಿ ವಾಸುದೇವ ಅನುಕ್ತಾನ್ ಪಾಂಡವಾಂಶ್ಚ ವಿನಿಂದತಃ. ಬರೀ ದೇವರನ್ನ ಬೈಯೋದಲ್ಲ, ದೇವರಿಗೆ ಪ್ರೀತಿ ಪಾತ್ರರು ಯಾರು? ಪಾಂಡವರು, ಅವರನ್ನು ಕೂಡ ನಿಂದೆ ಮಾಡುವುದು. ಈ ರೀತಿಯಾಗಿ ತತ್ಪರಾಂಶ್ಚ, ತತ್ಪರ ಅಂದ್ರೆ ವಾಸುದೇವ ಪರರಾಗಿರತಕ್ಕ ವಾಸುದೇವರ ಭಕ್ತರಾದ ಪಾಂಡವರನ್ನು ಕೂಡ ನಿಂದೆ ಮಾಡೋದು. ಕಥಂ ನ ಸ್ಯಾತ್ ತಮೋಂತೇಚ ವಿಶೇಷ. ಇಷ್ಟು ಮಾಡಿದ ಮೇಲೆ ತಮಸ್ಸು ಯಾಕೆ ಆಗೋದಿಲ್ಲ? ಹಾಗೇ ಆಗ್ತದೆ. ತನ್ನನ್ನ ಹೊಗಳ್ಕೊಳ್ಳೋದು, ದೇವರನ್ನ ನಿಂದೆ ಮಾಡೋದು, ಭಗವದ್ ಭಕ್ತರನ್ನ ಶಾಸ್ತ್ರಗಳನ್ನ ನಿಂದೆ ಮಾಡೋದು, ಇದೆಲ್ಲ ತಮಸ್ಸಿಗೆ ದಾರಿ ಹಾಗೆ ಅಂತ ಅರ್ಥ. ಅದರಿಂದ ಅವನಿಗೆ ನಿಯಮೇನ ತಮಸ್ಸು ಹಾಗೆ ಆಗ್ತದೆ. ಹಾಗೆ ಯದೈಕೇಕಮಲಂ ತತ್ರ ದುಃಖಾಧಿಕ್ಯಂ ಸಮುಚ್ಚಯಾತ್ ಇತಿ ತತ್ಕಾರಯಿತ್ವೇಷ ಆಹಮೋಘಂ ತವಾಖಿಲಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಆಚಾರ್ಯರು. ತಮಃಪ್ರಾಪ್ತಿಗೆ ಇದು ಒಂದೇ ಸಾಕು. ಇದು ಒಂದೇ ಅಂದ್ರೆ ತನ್ನನ್ನು ಹೊಗಳುಕೊಳ್ಳೋದು, ಅಥವಾ ದೇವರ ನಿಂದೆ ಮಾಡೋದು, ಅಥವಾ ವೈಷ್ಣವರ ನಿಂದೆ ಮಾಡೋದು, ಇದು ಒಂದಿದ್ರೆ ಸಾಕು. ಅವನು ತಮಸ್ಸಿಗೆ ಹೋಗ್ತಾನೆ, ಮಹಾ ದುಃಖವನ್ನು ಪಡ್ತಾನೆ. ಇವನಲ್ಲಿ ನೋಡಿದ್ರೆ ಮೂರು ಇದೆ. ಯದಿ ತ್ರಿಷು ಮಧ್ಯೆ ಏಕೇನೈವ ತಮಃ ಪ್ರಾಪ್ತಿ ತರ್ಹಿ ದ್ವಯೋ ಪ್ರಯೋಜನಂ ಕಿಂ ಇತ್ಯತಃ ದುಃಖ ಇತಿ ಸಮುಚ್ಚಯಾತ್ ಹರಿನಿಂದನಾದಿ ತ್ರಯಾನಾಂ ಮೇಲನ ದುಃಖಾಧಿಕ್ಯಂ. ಒಂದು ಮಾಡಿದರೆ ಮಹಾ ದುಃಖ ಆಗ್ತದೆ, ಇನ್ನು ಮೂರನ್ನು ಸೇರಿ ಮಾಡಿದರೆ, ದುರ್ಯೋಧನಲ್ಲಿ ಮೂರು ಇದೆ: ಆತ್ಮ ಪ್ರಶಂಸೆ, ಹರಿನಿಂದೆ, ವೈಷ್ಣವ ನಿಂದೆ, ಪಾಂಡವರನ್ನು ನಿಂದೆ ಮಾಡ್ತಾ ಇದ್ದಾನೆ. ಮೂರು ಇದೆ. ಮೂರು ಇದ್ರೆ ಎಷ್ಟು ದುಃಖ. ಆ ರೀತಿಯಾಗಿ ಮೂರು ಮಾಡುವವನಿಗೆ, ಒಂದು ಮಾಡಿದ್ರನೇ ತಮಸ್ಸು ದುಃಖ, ಮೂರು ಮಾಡಿದವನಿಗೆ ಅತಿಶಯವಾದ ತಮಸ್ಸು, ಅತಿಶಯವಾದ ದುಃಖ ಅಂತ. ಹೆಚ್ಚು ತಪ್ಪು ಮಾಡಿದರೆ ಹೆಚ್ಚು ಶಿಕ್ಷೆ, ನಿಯಮ ಅದು. ಅದರಿಂದ ದುಃಖಾಧಿಕ್ಯಂ ತಮಸಿ ದುಃಖೋದ್ರೇಕೋ ಭವತಿ. ಈಗ ನೋಡಿ, ಇದೇ ಕಾಂಟ್ರರಿ ತಗೊಳ್ರಿ. ಮುಖ್ಯ ಪ್ರಾಣದೇವರು ಹೆಚ್ಚು ಸಾಧನೆ, ಅದರಿಂದ ಬೇರೆಯವ್ರನ್ನ ಕಂಪೇರ್ ಮಾಡಿದಾಗ ಅವರಿಗೆ ಹೆಚ್ಚು ಜ್ಞಾನ, ಹೆಚ್ಚು ಭಕ್ತಿ, ಹೆಚ್ಚು ಸುಖ ಆಗ್ತದೆ ಅವರಿಗೆ. ಅದೇ ಹೆಚ್ಚು ತಪ್ಪು ಮಾಡಿದವರಿಗೆ ಹೆಚ್ಚು ಅಜ್ಞಾನ, ಹೆಚ್ಚು ದುಃಖ. ಹಾಗೆ ಇದು ಲೋಕದ ನಿಯಮ. ನಮ್ಮ ಸಾಮಾನ್ಯವಾಗಿ ಲೋಕದಲ್ಲೂ ನಾವು ಅದೇ ತರನೇ ನೋಡ್ತೀವಿ. ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಓದಿ ಬರೆದು ಮಾರ್ಕ್ಸ್ ತಗೋತಾರೆ, ಮಾರ್ಕ್ಸ್ ಕೊಡ್ತಾರೆ. ಚೆನ್ನಾಗಿ ಓದಿ ಬರೆದಿದ್ದವರಿಗೆ ಪರೀಕ್ಷೆಯಲ್ಲಿ ಮಾರ್ಕ್ಸ್ ಬಂದೇ ಬರ್ತದೆ. ಚೆನ್ನಾಗಿ ಓದಿಲ್ಲ ಹಾಗೆ ಅಂದ್ರೆ ಮೈನಸ್ ಅಲ್ಲಿ ಹೋಗ್ತಾ ಇರ್ತದೆ. ಈ ರೀತಿಯಾಗಿ ಅಖಿಲಂ ಮೋಘಂ ನಿರರ್ಥಕಂ ಫಲಪ್ರದಂ ನ. ಅದರಿಂದ ದೇವತೆಗಳು ಈ ರೀತಿಯಾಗಿ ಅವನಿಗೆ ದೃಢ ಬರುವಂತೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ. ನೃಶಂಸಸ್ಯ ಕೃತಘ್ನಸ್ಯ ಗುಣವದ್ವೇಷಿನ ಸದಾ ಯದಿ ಧರ್ಮ ಫಲಂ ಧ್ವಾಂತಂ ಸೂರ್ಯವತ್ ಸ್ಯಾತ್ ಪ್ರಕಾಶಕಂ.
ಪಾಂಡವರಿಗೆ ಎಷ್ಟು ಹಿಂಸೆ ಮಾಡಿದ ಅದು. ವಿಷವನ್ನು ಕೊಟ್ಟದ್ದು, ಲಾಕ್ಷಾಗ್ರಹ ಕಳಿಸಿ ಅರಗಿನ ಮನೆ ಅದನ್ನು ಸುಟ್ಟಾಕುವ ಪ್ರಯತ್ನ, ಈ ರೀತಿಯಾಗಿ ಮಹಾ ನೀಚ ಕೆಲಸವನ್ನು ಮಾಡಿದ್ದಾರೆ. ಪಾರ್ಥಕೃತ ಕಲಿಂಗ ಚಿತ್ರಸೇನ ಬಂಧ ಮೋಚನಾ ದ್ಯುಪಕಾರಮಾನಿ ನ ಭವಸಿ ಇತಿ ಸೂಚಿತ. ಕೃತ ಉಪಕಾರ ನಾಶಕಸ್ಯ. ನೋಡಿ, ಎರಡೂ ಇದೆ. ಪಾಂಡವರಿಗೆ ಹಿಂಸೆ ಕೊಟ್ಟದ್ದು ಹೌದು, ಪಾಂಡವರು ಮಾಡಿದ ಉಪಕಾರವನ್ನ ಸ್ಮರಿಸದೇ ಇರೋದು ಅದು ಮಹಾಪಾಪ. ಇನ್ನೊಬ್ಬರು ಮಾಡಿದ ಉಪಕಾರವನ್ನ ಸ್ಮರಿಸದೇ ಇರೋದು ನೋಡಿ, ಅದು ದೊಡ್ಡ ಪಾಪ. ಅದು ಕೂಡ ಕೃತಘ್ನ ಅಂತ ಕರೀತಾರೆ. ನೃಶಂಸಸ್ಯ ಕೃತಘ್ನಸ್ಯ. ನೃಶಂಸ ಅಂದ್ರೆ ಪಾಂಡವರಿಗೆ, ವೈಷ್ಣವರಿಗೆ ಹಿಂಸೆಯನ್ನು ಕೊಡೋದು. ಹಿಂದೆ ನಾವು ನೋಡಿದ್ದೀವಿ, ಗಂಧರ್ವರ ಜೊತೆಗೆ ಗಂಧರ್ವ ದುರ್ಯೋಧನಾದಿಗಳನ್ನು ಎಳ್ಕೊಂಡು ಆಕಾಶಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ ಪಾಂಡವರು ವನವಾಸದಲ್ಲಿ ಇರುವಾಗ. ಆಗ ಭೀಮಸೇನ ದೇವರು ಬಂದು ಪಾಂಡವರನ್ನ, ದುರ್ಯೋಧನನ್ನ ಕಾಪಾಡ್ತಾರೆ. ದುರ್ಯೋಧನಾದಿಗಳನ್ನ ಕಾಪಾಡ್ತಾ ಇದ್ರು, ಇಲ್ಲಾಂದ್ರೆ ಅವತ್ತೇ ಬಂಧನದಲ್ಲಿ ಇರಬೇಕಾದವರು. ಆ ಒಂದು ಸ್ಮರಣೆ ಇರಬೇಕು ಅಲ್ಲವು. ಉಪಕಾರ ಮಾಡಿದ್ದಾರೆ, ಅವರಿಂದ ನಾವು ಬದುಕ್ತಾ ಇದ್ದೀವಿ, ಆ ಸ್ಮರಣೆ ಇಲ್ಲ ಅವರಿಗೆ. ಅದರಿಂದ ಹೇಳ್ತಾ ಇದ್ದಾರೆ ಅದು ತಮಸ್ಸಿಗೆ ಕಾರಣ. ಅದಲ್ಲ ಅಂದ್ರೆ ತಮಸ್ಸಿಗೆ ಮುಖ್ಯ ಕಾರಣ ವಿಷ್ಣು ದ್ವೇಷನೆ. ಪರಮಾತ್ಮನನ್ನ ದ್ವೇಷ ಮಾಡಿದರೆ ಶಾಸ್ತ್ರ ದ್ವೇಷ, ವೈಷ್ಣವರ ದ್ವೇಷ, ಇದೆಲ್ಲ ತಮಸ್ಸಿಗೆ ಸಾಧನ ಅಂತಾರೆ. ಸದಾ ಗುಣವತಾಂ ಪಾರ್ಥವಿದುರಾದಿ ಸತಾಂ ದ್ವೇಷಿನಃ. ಸಜ್ಜನರ ದ್ವೇಷ ಪಾಂಡವರು, ವಿದುರೆಲ್ಲ ಏನ್ ತಪ್ಪು ಮಾಡಿದ ಹೇಳಿ? ಅವರ ಚಿಗಪ ಆಗಬೇಕು, ಆದರೂ ದ್ವೇಷ. ಯದಿ ಧರ್ಮಫಲಂ ಸ್ಯಾತ್ ತರ್ಹಿ ಧ್ವಾಂತಂ ಅಂಧಕಾರಃ ಸೂರ್ಯವತ್ ಪ್ರಕಾಶಕಂ ಸ್ಯಾತ್. ಅಸ್ಮದಾದಿ ನಿಂದಯ ಇದಾನೀಂ ಕೃತತ್ವಾತ್ ಏವಂಭೂತಸ್ಯ ತವ ಯದಿ ಧರ್ಮಫಲಂ ಸ್ಯಾತ್. ಒಂದು ವೇಳೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿದ್ದು ಅದು ಸರಿಯೇ, ಅದೇ ಧರ್ಮ, ಅದು ಧರ್ಮದ ಫಲ ಹಾಗೆ ಅಂತ ಅನಿಸುವುದಾದ್ರೆ ತರ್ಹಿ ಧ್ವಾಂತಮಪಿ ಸೂರ್ಯವತ್ ಪ್ರಕಾಶಕಂ ಸ್ಯಾತ್. ಹಾಗೆ ಅದನ್ನ ದುರ್ಯೋಧನ ಮಾಡಿದ್ದೇ ಸರಿ, ಅದರಿಂದಲೇ ಪುಷ್ಪವೃಷ್ಟಿ ಆಯಿತು ಅಂತ ನಾವು ಯಾರಾದರೂ ಒಪ್ಪುವರು ಅಂತ ಆಗಿದ್ರೆ ಆಗ ಕತ್ತಲೆಯು ಕೂಡ ಸೂರ್ಯದಂತೆ ಪ್ರಕಾಶವಾಗಿ ಇರಲಿ ಹಾಗೆ ಅಂತ ಹೇಳ್ತಾರೆ ಆಚಾರ್ಯರು. ಹೇಗೆ ಕತ್ತಲೆಯಲ್ಲಿ ಸೂರ್ಯನ ಪ್ರಕಾಶ ಇರಲ್ಲ, ತಮಸ್ಸು ಅಂದ್ರೆ ಹಾಗೆ ಚೂರೂ ಪ್ರಕಾಶ ಇರೋದಿಲ್ಲ, ಅದು ಕೂಡ ಪ್ರಕಾಶ ಉಳ್ಳದ್ದಾಗಲಿ ಹಾಗೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ? ಕತ್ತಲೆಯ ತಮಸ್ಸು ಅದು ಹೇಗೆ ಪ್ರಕಾಶ ಇರಲ್ಲವೋ ಅದೇ ರೀತಿಯಾಗಿ ದುರ್ಯೋಧನಾದಿಗಳು ಮಾಡಿದ್ದು ಕೂಡ ಅದು ಧರ್ಮ ಅಂತ ಆಗೋದಿಲ್ಲ. ಒಂದು ವೇಳೆ ದುರ್ಯೋಧನಾದಿಗಳು ಮಾಡಿದ್ದು ಧರ್ಮ ಅಂತ ಆದರೆ ಮತ್ತೆ ಕತ್ತಲೆಯೂ ಕೂಡ ಪ್ರಕಾಶ ಆಗಲಿ. ಧ್ವಾಂತಮಪಿ ಸೂರ್ಯವತ್ ಪ್ರಕಾಶಕಂ ಸ್ಯಾತ್ ಅಂತ ಆಚಾರ್ಯರು ಆಡ್ಕೋತಾ ಇದ್ದಾರೆ, ಅವನನ್ನ ಪರಿಹಾಸ ಮಾಡ್ತಾ ಇದ್ದಾರೆ. ವದನ್ ಪುನಃ ಪುನರಿದಂ ಧರ್ಮತೋ ಹತ ಇತ್ಯಪಿ ಖ್ಯಾಪಯಾಮಾಸ ಭಗವಾನ್ ಜನೇ ನಿಜ ಜನೇಷ್ಟದಃ. ನೋಡಿ, ದೊಡ್ಡ ಪ್ರಶ್ನೆ ಇದು. ಪಾಂಡವರು ಹೇಗೆ ಯುದ್ಧ ಮಾಡಿದರು? ಧರ್ಮ ಮಾರ್ಗದಲ್ಲಿ ಮಾಡಿದ್ರು, ಅಧರ್ಮ ಮಾರ್ಗದಲ್ಲಿ ಮಾಡಿದ್ರು? ನಮಗ ಅನಿಸ್ಬೋದು ಅವ್ರೇನಾರು ಮಾಡ್ಕೊಂಡು ಹೋಗ್ಲಿ, ನಮ್ ಕತೆ ಹೇಳಿ ಹಾಗೆ ಅಂತ ಅನಿಸ್ಬೋದು. ಹಂಗ ತಿಳಿಬಾರ್ದು ಅದನ್ನು. ಪಾಂಡವರು ಧರ್ಮದಿಂದಲೇ ಯುದ್ಧ ಮಾಡಿದ್ರು ಅಂತ ಹಿಂದೆ ಅನೇಕ ವಿಚಾರಗಳನ್ನು ಹೇಳಿ ಆಚಾರ್ಯರು ಸಮರ್ಥನೆ ಮಾಡಿದ್ದಾರೆ. ಪರಮಾತ್ಮನ ಒಂದೇ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಪರಮಾತ್ಮನಿಗೆ, ಸಜ್ಜನರಿಗೆ ಯಾವುದು ಸಂತೋಷದಾಯಕವೋ ಅದೇ ಧರ್ಮ. ಪರಮಾತ್ಮನಿಗೆ, ಸಜ್ಜನರಿಗೆ ಯಾವುದು ಸಂತೋಷದಾಯಕವೋ ಅದೇ ಧರ್ಮ, ಅದನ್ನೇ ಮಾಡಬೇಕು, ಅದೇ ಒಳ್ಳೆ ಕಾರ್ಯ. ಏಕಾದಶಿ, ಉಪವಾಸ ಎಂತ ಕೆಟ್ಟ ಕೆಲಸ ರೀ ಇದು ಅಂತ ನಮಗೆ ಅನಿಸ್ಬೋದು. ಯಾಕೆ ಏನು ಉಪವಾಸ ಅಂತ, ನೀರು ಕೂಡ ಇಲ್ಲದೆ ಹಾಗೆ ಅಂತ, ಎಂತ ಪ್ರಾಣ ಹಿಂಸೆ ಹಾಗೆ ಅಂತೆಲ್ಲ ಹೇಳ್ಬೋದು. ಆದರೂ ಪರಮಾತ್ಮ ಹೇಳಿದ್ದಾನೆ, ದೊಡ್ಡವರು ಹೇಳಿದ್ದಾರೆ, ಹರಿವಾಯು ಗುರುಗಳು ಹೇಳಿದ್ದಾರೆ, ಅದೇ ಧರ್ಮ. ಅಲ್ಲಿ ಆರ್ಗ್ಯೂ ಮಾಡ್ಲಿಕ್ಕೆ ಹೋಗಬಾರ್ದು. ಆದ್ರೆ ದುಷ್ಟರು ಆರ್ಗ್ಯೂ ಮಾಡ್ತಾರೆ. ಅದೇ ರೀತಿಯಾಗಿ ಪಾಂಡವರು ಮಾಡಿದ ಯುದ್ಧ ಅದು ಧರ್ಮಯುದ್ಧವೇ ಹಾಗೆ ಅಂತ ಕೃಷ್ಣನೇ ಒಪ್ಪಿದ ಮೇಲೆ ನೀವು ಅದನ್ನ ವಿಚಾರ ಮಾಡಿ ಅಧರ್ಮ ಅಂತ ಸ್ಥಾಪನೆ ಮಾಡಿ ಆಯ್ತು, ಅಧರ್ಮ ಅಂತಾನೆ ಇಟ್ಟುಕೊಳ್ಳೋಣ. ಮುಂದೆ ಏನು? ಪಾಂಡವರನ್ನ ಬೈದು ಪಾಂಡವರಿಗೆ ಅಗೌರವವನ್ನು ತಂದು ದೇವರು ಮೆಚ್ತಾನ? ದೇವರು ಮೆಚ್ಚೋದಿಲ್ಲ. ಸುಳ್ಳು ಹೇಳಿದರೆ ದೇವರು ಮೆಚ್ಚೋದಿಲ್ಲ. ಅದರಿಂದ ಅದನ್ನೆಲ್ಲ ಬಿಡ್ಬೇಕು. ಆ ರೀತಿಯಾಗಿ ಚಿಂತನೆ ಮಾಡಬಾರ್ದು. ಧರ್ಮದಿಂದಲೇ ಮಾಡಿದ್ರು. ವದನ್ ಪುನಃ ಪುನರಿದಂ ಧರ್ಮತೋ ಹತಃ.
ಧರ್ಮದಿಂದಲೇ ದುರ್ಯೋಧನ ಸಂಹಾರ ಮಾಡಿದ್ದಾನೆ, ಧರ್ಮದಿಂದಲೇ ದುರ್ಯೋಧನಾದಿಗಳು ಸತ್ತದ್ದು ಅಂತ ಇತಿ ಜನೇ ಸ್ವಭಕ್ತ ಜನೇ ಖ್ಯಾಪಯಾಮಾಸ. ಪರಮಾತ್ಮನ ಭಕ್ತರು ಅಂತ ಯಾರಿದ್ದಾರೆ ಅವರಿಗೆ ಮಾತ್ರ ಈ ವಿಷಯ ಸ್ಪಷ್ಟ ಆಯಿತು. ಧರ್ಮದಿಂದಲೇ ಪಾಂಡವರು ಸಂಹಾರ ಮಾಡಿದ್ದಾರೆ ಯುದ್ಧದಲ್ಲಿ ಹಾಗೆ ಅಂತ. ಯತಃ ನಿಜ ಜನಾನಾಂ ಸಮ್ಯಕ್ ಜ್ಞಾನೋಪಪಾದನೇನ ಮೋಕ್ಷೇಷ್ಟದಃ. ಆ ರೀತಿಯಾಗಿ ಸಜ್ಜನರಿಗೆ ಮಾತ್ರ ಯಾಕೆ ಆ ಥರ ಜ್ಞಾನ ಬರಬೇಕಾಗಿತ್ತು ಹಾಗೆ ಅಂದ್ರೆ ಅದರಿಂದ ಅವರಿಗೆ ಇಷ್ಟವಾದ ಮೋಕ್ಷವನ್ನ ಕೊಡ್ಲಿಕ್ಕೆ ಹಾಗೆ ಅಂತ. ನೋಡಿ, ಸರಿಯಾದ ಜ್ಞಾನ ಇದ್ರೆ ಪಾಂಡವರಲ್ಲಿ ಮತ್ತು ಪರಮಾತ್ಮನಲ್ಲಿ ಭಕ್ತಿ ಬರುತ್ತದೆ. ತಪ್ಪು ಜ್ಞಾನದಲ್ಲಿ ಸ್ವಲ್ಪ ತಪ್ಪು ಜ್ಞಾನ ಬಂದುಬಿಟ್ರೆ ಏನ್ರಿ ಪಾಂಡವರು 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 ಅಂತ ನಾವು ಹೇಳ್ತೀರಿ, ಎಷ್ಟು ಮೋಸ ಮಾಡಿದ್ದಾರೆ ನೋಡಿ ಅಂತ ಅವ್ರ ಮೇಲೆ ಗೌರವನೇ ಬರೋದಿಲ್ಲ. ಅವರೇನಾದ್ರು ತಪ್ಪು ಕೆಲಸ ಮಾಡಿದ್ರೆ ಅವ್ರ ಮೇಲೆ ಹೌದು ನ್ಯಾಚುರಲ್ ಅದು, ಎಂಥ ದೊಡ್ಡವರು ಆಗಿ ಇರಲಿ ಏನಾದ್ರು ತಪ್ಪು ಮಾಡಿದ್ರು ಅಂತ ಇಟ್ಟುಕೊಳ್ಳಿ, ಜನ ಅವ್ರನ್ನ ಮುಂದೆ ಎಲೆಕ್ಷನ್ಗೆ ಕೂಡಿಸೋದೇ ಇಲ್ಲ. ಹೇಗೋ ಅದೇ ತರ ಸಜ್ಜನರಲ್ಲಿ ಪಾಂಡವರಲ್ಲಿ ಪರಮಾತ್ಮನಲ್ಲಿ ನಾವೇನ್ ಮಾಡಬಾರ್ದು, ಇಲ್ಲದೇ ಇರುವ ದೋಷಾರೋಪಣೆಯನ್ನು ಮಾಡಬಾರ್ದು. ಇದ್ದದ್ದು ದೊಡ್ಡವರೇ ಹೇಳಿದ್ದಾರೆ. ಪಾಂಡವರಲ್ಲಿ ಉದಾಹರಣೆಗೆ ಅರ್ಜುನನಲ್ಲಿ, ಶೇಷದೇವ್ ಬಲರಾಮ ದೇವರಲ್ಲಿ ಅನೇಕ ದೋಷಗಳನ್ನ ಆಚಾರ್ಯರೇ ಹೇಳಿದ್ದಾರೆ. ಅಲ್ಲಿ ನಾವು ಅದನ್ನ ಒಪ್ಕೊಳ್ಳೋಣ. ಆದರೆ ಹೇಳದೇ ಇರುವ ಜಾಗದಲ್ಲಿ ಈ ಯುದ್ಧಾದಿ ಪ್ರಸಂಗಗಳಲ್ಲಿ ಅವರೇನು ಹೇಳಿಲ್ಲ. ಅಂತಹ ಸಂದರ್ಭದಲ್ಲಿ ಅವರು ಅಧರ್ಮ ಮಾಡಿದರು ಅಂತ ನಾವು ಹೇಳಬಾರದು ಅಂತ ಒಟ್ಟು ಅದರ ಅಭಿಪ್ರಾಯ. ಈ ರೀತಿಯಾಗಿ ಪಾಂಡವರು ಧರ್ಮದಿಂದಲೇ ಯುದ್ಧ ಮಾಡಿದರು ಅಂತ ಪರಮಾತ್ಮ ಯಾಕೆ ತಿಳಿಸಿದ? ಸಜ್ಜನರಿಗೆ ಮೋಕ್ಷವನ್ನು ಕೊಡೋದಕ್ಕೆ ಅಂತ. ಪ್ರಖ್ಯಾಪಿತೆ ವಾಸುದೇವೇನ ಧರ್ಮೇ ಸತಾಂ ಸರ್ವೇಷಾಂ ಹೃದ್ಯಮಾಸೀತ್ ಸಮಸ್ತಂ ಹತಂ ಚ ಧರ್ಮೇನ ನೃಪಂ ವ್ಯಜಾನನ್ ಪಾಪೋಯಮಿತ್ಯೇವ ವಿನಿಶ್ಚಿತಾರ್ಥಾಃ. ಈ ರೀತಿಯಾಗಿ ವಾಸುದೇವ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದಂತ. ಪಾಂಡವರು ಧರ್ಮದಿಂದಲೇ ಯುದ್ಧ ಮಾಡಿದರು ಅಂತ ಹೃದಯಂ ಮನೋಭೀಷ್ಟಂ ಆಸೀತ್. ಅದರಿಂದ ಸಜ್ಜನರ ಮನಸ್ಸಿನಲ್ಲಿ ಕೃಷ್ಣ ಹೇಳಿದ್ರೆ ಮುಗಿತು, ಅದರಿಂದ ಅವರಿಗೆ ಯಾವ ಸಂಶಯವೂ ಹುಟ್ಟಿಲ್ಲ. ಅದರಿಂದ ಪಾಂಡವರು ಧರ್ಮದಿಂದಲೇ ಯುದ್ಧ ಮಾಡಿದರು ಅಂತ ಎಲ್ಲರೂ ಕೂಡ ವಿಶ್ವಾಸ ಇಟ್ರು. ಅಯಂ ದುರ್ಯೋಧನ ಪಾಪ ಏವೇತಿ ವಿನಿಶ್ಚಿತಾರ್ಥಃ. ದುರ್ಯೋಧನ ಪಾಪಿಷ್ಟ ಹಾಗೆ ಅಂತ ಅವರಿಗೆ ಮನವರಿಕೆ ಆಯಿತು ಅಂತ ಹೇಳ್ತಾರೆ. ಸಂತಹ ಧರ್ಮೇನೇವಚ ಭೀಮೇನಾಥಂ ನೃಪಂ ದುರ್ಯೋಧನಂ ವ್ಯಜಾನನ್. ಭೀಮಸೇನ ದೇವರು ಧರ್ಮದಿಂದಲೇ ಯುದ್ಧ ಮಾಡಿದ್ದಾರೆ, ಅದರಲ್ಲಿ ಯಾವ ಸಂಶಯವೂ ಇಲ್ಲ. ದುರ್ಯೋಧನ ನೀಚ ಬುದ್ಧಿ ಉಳ್ಳವ ಹಾಗೆ ಅಂತ ಪ್ರಸಿದ್ಧ ಹಾಗೆ ಅಂತ ಎಲ್ಲರೂ ಕೂಡ ಜನರು ತೀರ್ಮಾನ ಮಾಡಿದ್ರು. ಯುಧಿಷ್ಠಿರೋ ಅಪಾಪದರ್ಶಿ ಸದೈವ ಸಸಂಶಯೋ ಭೂಸುಮನೋಭಿವೃಷ್ಟ್ಯಾ ಸ್ನೇಹಾದ್ರೌನಿ ಸಂಜಯೋ ರೌಹಿನೇಯೋ ಧೌರ್ಯೋಧನಾತ್ ಪಾಪಮಿತ್ಯೇವ ಚೋಚುಃ. ಯುಧಿಷ್ಠಿರಃ ಸುಮನಃ ಅಭಿವೃಷ್ಟ್ಯಾ ದೇವಕೃತ ಪುಷ್ಪವೃಷ್ಟ್ಯಾ ಪಾಪದರ್ಶಿ ಯಸ್ಯ ಪಾಪದರ್ಶಿ ತದಾ ಸಂಶಯ ಅಭೂತ್. ಯಾವಾಗ ಈ ತರ ಪುಷ್ಪವೃಷ್ಟಿ ಆಯಿತೋ ದುರ್ಯೋಧನನಿಗೆ ಖಾತ್ರಿ ಆಯಿತು ತಾನು ಮಾಡಿದ್ದು ಕರೆಕ್ಟು ಹಾಗೆ ಅಂತ. ಯುಧಿಷ್ಠಿರನಿಗೂ ಕೂಡ ಸಂಶಯ ಬಂದೋಯ್ತಂತೆ. ನಾವು ಅಧರ್ಮದಿಂದಲೇ ಯುದ್ಧ ಮಾಡಿಬಿಟ್ಟಿದ್ದೀವಿ, ಯಾಕೆ ದೇವತೆಗಳು ಕೂಡ ಪುಷ್ಪವೃಷ್ಟಿಯನ್ನ ಮಾಡಿದ್ದಾರೆ ಹಾಗೆ ಅಂತ. ನೋಡಿ, ಪುಷ್ಪವೃಷ್ಟಿ ಯಾವುದಕ್ಕೆಲ್ಲ ಒಂದು ಕಾರಣ ಆಯ್ತು ನೋಡಿ. ಸುಮನೋ ಅಭಿವೃಷ್ಟ್ಯ ದೇವಗತ ಪುಷ್ಪವೃಷ್ಟ್ಯ ಅಪಾಪದರ್ಶಿ ಅಪಾಪಹಾಯಂ. ದುರ್ಯೋಧನಲ್ಲಿ ಯಾವ ಪಾಪವೂ ಇಲ್ಲ ಹಾಗೆ ಎಂಬ ಬುದ್ಧಿ ಯುಧಿಷ್ಠಿರನಿಗೆ ಬಂತು. ಸೊ ಯುಧಿಷ್ಠಿರನಲ್ಲಿ ಕೂಡ ಸಂಶಯ ಶುರುವಾಯಿತು, ದುರ್ಯೋಧನ ಒಳ್ಳೆಯವನೇ ಆಗಿದ್ದಾನೆ, ನಾವೇ ಕುತಂತ್ರ ಮಾಡಿಬಿಟ್ಟಿದ್ದೀವಿ ಹಾಗೆ ಅಂತ ಅವನಿಗೆ ಪಾಪದ ಬುದ್ಧಿ ಬಂತು. ದುರ್ಯೋಧನೆ ವಿದ್ಯಮಾನ ಸ್ನೇಹಾತ್. ಅಷ್ಟು ಮಾತ್ರ ಅಲ್ಲ, ದ್ರೌಣಿ ಸಂಜಯ ರೌಹಿನೇಯ ಅಂದ್ರೆ ಬಲಭದ್ರ ದುರ್ಯೋಧನೆ ವಿದ್ಯಮಾನ ಸ್ನೇಹ ಪಾಪಮಿತ್ಯೇವ ಊಚು ಕೌರವಹನಂ. ಇನ್ನು ಅಶ್ವತ್ಥಾಮರು, ಸಂಜಯ ಮತ್ತು ಬಲಭದ್ರ ಇವರೆಲ್ಲರೂ ಕೂಡ ನೋಡಿ ಸಂಜಯನನ್ನು ಸೇರಿಸಿದ್ದಾರೆ.
ಸಂಜಯನು ಕೂಡ ಏನ್ ತಿಳ್ಕೊಂಡಿದ್ದು, ಪಾಪದಿಂದಲೇ ಕೌರವರನ್ನ ಸಂಹಾರ ಮಾಡಿದ್ದಾರೆ ಹಾಗೆ ಅಂತ ತಿಳಿದ್ರಂತೆ. ಹೇಗಿದೆ ನೋಡಿ. ಅದರಿಂದ ಜ್ಞಾನ ನೋಡಿ, ಜ್ಞಾನ ಎಷ್ಟು ಅವಶ್ಯಕತೆ ನೋಡಿ, ಹೇಗೆ ಜನರನ್ನ ಹಾಳು ಮಾಡ್ತದೆ ನೋಡಿ. ಯುಧಿಷ್ಠಿರ ಮುಂತಾದವರು ಕೂಡ ಹಾಳು ಮಾಡ್ಕೊಂಡಿದ್ದಾರೆ ಅಂತ ಹೇಗಿರ್ಬೇಕು ನೋಡಿ ಅಜ್ಞಾನದ ಶಕ್ತಿ. ಇನ್ನು ತತಃ ಕೃಷ್ಣ ततः कृष्णः पाण्डुपाञ्चालकैस्तैर्भृशं न दद्भिर्हृषितैः समेतः ययो विरिञ्चेष सुरेन्द्रमुख्यैः सम्पूजितस्तैश्च ರಣಾಂಗನಾತ್ ಸ್ಮಯನ್. ತತಃ ಶ್ರೀಕೃಷ್ಣಃ ಪ್ರಾಪ್ತ ಜಯತ್ವಾತ್, ಯುದ್ಧದಲ್ಲಿ ಗೆದ್ರು ಪಾಂಡವರು, ಅದರಿಂದ ಹೃಷಿತೈಹಿ ಸಂತೋಷಪಟ್ಟವರಾಗಿ ಭೃಶಂ ನದದ್ವಿಹಿ, ಸಂತೋಷದಿಂದ ಶಬ್ದಗಳನ್ನ ಮಾಡುತ್ತಾ, ಪಾಂಡು ಪಾಂಚಾಲಕೈಹಿ ಸಮೇತ, ಪಾಂಚಾಲರು ಅಂದ್ರೆ ಪಾಂಡವರು, ಪಾಂಚಾಲ ದೇಶದವರು, ಇವರೆಲ್ಲರನ್ನೆಲ್ಲ ಕೂಡಿಕೊಂಡು ವಿರಿಂಚೇಶ ಸುರೇಂದ್ರ ಮುಖ್ಯೈಹಿ ಸಂಪೂಜಿತ, ವಿರಿಂಚ ಬ್ರಹ್ಮ, ರುದ್ರ, ಇಂದ್ರ ಇವೇ ಮೊದಲಾದವರಿಂದ ಪರಮಾತ್ಮ, ಅವರೆಲ್ಲರೂ ಕೂಡ ಪರಮಾತ್ಮ ಕೃಷ್ಣನನ್ನ ಪೂಜೆ ಮಾಡ್ತಾರೆ. ಅಂತಹ ಪರಮಾತ್ಮನ ದೇವತೆಗಳಿಂದ ಪೂಜಿತರಾದ ಪರಮಾತ್ಮ ಪಾಂಡವರ ಜೊತೆಗೆ ಪಾಂಡು ಪಾಂಚಾಲಕೈಶ್ಚ ಪೂಜಿತ, ಮತ್ತು ಪಾಂಡವರು ಪಾಂಚಾಲ ದೇಶದವರು ಅವರೆಲ್ಲರಿಂದಲೂ ಕೂಡ ಪೂಜಿತನಾಗಿ ಸ್ಮಯನ್ ವಿಸ್ಮಯನ್ ಪ್ರಾಪಯನ್, ಆ ವಿಸ್ಮಯವನ್ನು ಹೊಂದಿ ರಣಾಂಗನಾಥ್ ರಣಸ್ಥಾನಾತ್ ಯಯೋ, ಯುದ್ಧ ಭೂಮಿಯಿಂದ ಕೃಷ್ಣ ಪರಮಾತ್ಮ ಹೊರಟು ಹೋದ. ನೋಡಿ, ಭೂಭಾರ ಹರಣಕ್ಕಾಗಿ ಪರಮಾತ್ಮ ಅವತಾರ ಮಾಡಿದ್ದು, ದೇವತೆಗಳು ಪ್ರಾರ್ಥನೆ ಮಾಡಿದ್ದೇ ಅದಕ್ಕೆ. ದುರ್ಯೋಧನ ದೊಡ್ಡವರಲ್ಲಿ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಇರುವವನು. ಹೇಗೆ ಸಜ್ಜನರಲ್ಲಿ ಬ್ರಹ್ಮದೇವರು, ವಾಯುದೇವರು ಟಾಪ್ ಲಿಸ್ಟ್ ಅಲ್ಲಿ ಇದ್ದಾರೆ, ಅದೇ ತರ ದುಷ್ಟರ ಪರಂಪರೆಯಲ್ಲಿ ಟಾಪ್ ಲಿಸ್ಟ್ ಅಲ್ಲಿ, ದುಷ್ಟರ ಲಿಸ್ಟ್ ಅಲ್ಲಿ ಟಾಪ್ ಅಲ್ಲಿ ಇರುವವನು ಅಂದ್ರೆ ಕಲಿ ಆದ ಮೇಲೆ ವಿಪ್ರಚಿತ್ತಿ, ಅವನೇ ಜರಾಸಂಧ, ಇವೇ ಮೊದಲಾದವರೆಲ್ಲ ಬರ್ತಾರೆ. ಕಂಸ, ತದನಂತರ ಕಂಸ, ಈ ರೀತಿಯಾಗಿ ಅಲ್ಲೂ ತಾರತಮ್ಯ ಇದೆ. ಕಲಿ, ವಿಪ್ರಚಿತ್ತಿ, ಕಾಲನೇಮಿ ಇವರೆಲ್ಲ ದೈತ್ಯರ ತಾರತಮ್ಯ ಲಿಸ್ಟ್ ಹರಿಕಥಾಂಸಾರದಲ್ಲಿ ಬರುತ್ತದೆ. ಈ ರೀತಿಯಾಗಿ ಪರಮಾತ್ಮ ಮಹಾನೀಚ, ಕಲಿಯೇ ದುರ್ಯೋಧನ, ಅವನ ಸಂಹಾರ ಆಯಿತು, ಪಾಂಡವರ ವತಿಯಿಂದ ಆಯಿತು. ಪಾಂಡವರ ಮುಖಾಂತರ ಪರಮಾತ್ಮ ಮಾಡಿಸಿದ, ಅದು ದೊಡ್ಡ ಪಾಂಡವರ ಪೂಜೆ ಹಾಗೆ ಅಂತ ಅದನ್ನ ಸ್ವೀಕಾರ ಮಾಡಿ ಪರಮಾತ್ಮ ಎಲ್ಲರನ್ನು ಕರ್ಕೊಂಡು ರಣರಂಗದಿಂದ ಹೊರಟ ಅಂತ ಹೇಳ್ತಾರೆ. ತತಶ್ರುತ್ವಾ ಸಂಜಯ ದುಃಖತಪ್ತಂ ಸಂಬೋಧಯಿಷ್ಯನ್ ಪಿತರಂ ಯುಯುತ್ಸುಃ ಕೃಷ್ಣಸ್ಯ ರಾಜ್ಞಶ್ಚ ಮತೇನು ಯಾತೋ ಜಗಾಮ ಚಾನ್ವೇವ ಜನಾರ್ದನಶ್ಚ. ತತಃ ಸಂಜಯ ಶ್ರುತ್ವಾ ಪುತ್ರಪಾತನಂ, ಈ ಧೃತರಾಷ್ಟ್ರ ಅವನು ಕುರುಡ, ಮನೆಯಲ್ಲೇ ಇದ್ಕೊಂಡು ಕೇಳ್ತಾ ಇದ್ದ. ಸಂಜಯ ಅವನಿಗೆ ಎಲ್ಲ ವಿಚಾರವನ್ನು ಹೇಳ್ತಾನೆ. ಹೇಳಿ ದುಃಖತಪ್ತಂ ಪಿತರಂ ಸಂಬೋಧಯಿಷ್ಯನ್, ತನ್ನ ತಂದೆ ದುಃಖ ಪಡ್ತಾ ಇದ್ದದ್ದು, ಯೂತ್ಸು ಅಂತ ಅವನು ಧೃತರಾಷ್ಟ್ರನ ಮಗನೇ, ಆದರೂ ಕೂಡ ಒಂದು ವೈಶ್ಯ ಕನ್ಯೆಯಲ್ಲಿ ಹುಟ್ಟಿದವ, ದುರ್ಯೋಧನಾದಿಗಳ ಸಹೋದರ ಆಗಬೇಕು, ಆದರೂ ಕೂಡ ವೈಶ್ಯ ಕನ್ಯೆಯಲ್ಲಿ ಹುಟ್ಟಿದವ, ಅದರಿಂದ ಒಳ್ಳೆಯ ಜೀವ ಅವನು ತಂದೆ ಸಂತಪ್ತರಾದದನ್ನು ನೋಡಿ ದುರ್ಯೋಧನಾದಿಗಳು ಸಂಹಾರ ಆದದ್ದು, ಅದರಿಂದ ಧೃತರಾಷ್ಟ್ರ ಸಂತಪ್ತನಾಗಿದ್ದಾನೆ ಅಂತ ಕೃಷ್ಣನ ಅನುಮತಿಯನ್ನು, ಧರ್ಮರಾಜನ ಅನುಮತಿಯನ್ನು ಕೂಡ ಪಡೆಕೊಂಡು ಹೋಗ್ತಾನೆ. ಯೂತ್ಸು ಅನ್ವೇವ ಜನಾರ್ದನ ಶ್ರೀಕೃಷ್ಣ ಜಗಾಮ, ಆ ಯೂತ್ಸುವನ್ನು ಅನುಸರಿಸಿ ಅಂದ್ರೆ ಧೃತರಾಷ್ಟ್ರನ ನೋಡೋದಕ್ಕೆ ಎಲ್ಲರೂ ಹೋಗ್ತಾರೆ. ಮೊದಲು ಯೂತ್ಸು ಹೋದ, ಕೃಷ್ಣನು ಕೂಡ ಇಲ್ಲಿಗೆ ಬರ್ತಾನೆ. ಪ್ರಥಮತಃ ಸ್ವೇಷಾಂ ಪಾಂಡವಾದೀನಾಂ ಗಮನೆ ಪುತ್ರಶೋಕಾತ್ ಸ್ವಾನ್ ಪಾಂಡವಾನ್
ಪತಿವ್ರತ ಗಾಂಧಾರಿ ಕೋಪಾಗ್ನಿನ ದಹಿಷ್ಯತಿ ಇತಿ ಭಯ. ಪಾಂಡವರನ್ನ ಯಾಕೆ ಮೊದಲು ಕಳಿಸಿಲ್ಲ? ಧೃತರಾಷ್ಟ್ರನ ನೋಡೋದಕ್ಕೆ, ಗಾಂಧಾರಿಯನ್ನು ನೋಡೋದಕ್ಕೆ. ಹಾಗೆ ಅಂದ್ರೆ ಅವರು ಏನಾರು ಮಾಡ್ಬಿಡ್ಬೋದು ಹಾಗೆ ಎಂಬ ಒಂದು ದೃಷ್ಟಿಯಿಂದ, ದುಃಖ ಅಗ್ನಿಯಿಂದ, ಶಾಪಾಗ್ನಿಯಿಂದ ಪಾಂಡವರನ್ನ ಏನಾರು ಮಾಡಬಹುದು ಹಾಗೆ ಅಂತ ಧರ್ಮಜೇನ ಪ್ರೇಷಿತತ್ವ ಶ್ರೀಕೃಷ್ಣ ಪಾಂಡವಾನಾಂ ಗಮನಾತ್ ಪೂರ್ವಂ. ಅದರಿಂದ ಯುಧಿಷ್ಠಿರನಿಗೆ ಈ ಭಯ ಇತ್ತಂತೆ. ನಾವು ಮೊದಲು ಹೋದ್ರೆ ನಮ್ಮನ್ನು ಏನ್ ಮಾಡೋರೋ ಏನೋ ಈ ದೊಡ್ಡಪ್ಪ ದೊಡ್ಡಮ್ಮ ಹಾಗೆ ಅಂತ ಚಿಂತನೆ ಮಾಡಿ ಮೊದಲು ಹೋಗಿ ತದನಂತರ ಕೃಷ್ಣ, ತದನಂತರ ಪಾಂಡವರು ಬಂದರು ಧೃತರಾಷ್ಟ್ರನ ನೋಡೋದಕ್ಕೆ. ಧರ್ಮಜೇನ ಪ್ರೇಷಿತತ್ವ, ಅದರಿಂದ ಶ್ರೀಕೃಷ್ಣ ಪಾಂಡವಾನಾಂ ಗಮನಾತ್ ಪೂರ್ವಂ ಗಾಂಧಾರಿ ಧೃತರಾಷ್ಟ್ರವು ಸಾಂತ್ವಯಿತು. ಅದರಿಂದ ಪಾಂಡವರು ಹೋಗ್ಲಿಕ್ಕೆ ಮೊದಲೇನೆ ಹೋಗಿ ಯುತ್ಸು ಮತ್ತು ಕೃಷ್ಣ ಆ ಧೃತರಾಷ್ಟ್ರ ಮತ್ತು ಗಾಂಧಾರಿಯನ್ನ ಸಮಾಧಾನ ಪಡಿಸಿದ್ರು. ನೋಡಿ, ಇದು ಎಷ್ಟು ಒಂದು ರಾಜನೀತಿ ದೇವರು ತೋರಿಸಿಕೊಡ್ತಾ ಇದ್ದಾನೆ ನೋಡಿ. ಧರ್ಮಯುಕ್ತೈಶ್ಚ ತತ್ವಾರ್ಥೈಃ ಲೋಕಾವೃತ್ತಾನುದರ್ಶಕೈಃ ವಾಕ್ಯೈಃ ರಾಜಾನಮಾಶ್ವಾಸ್ಯ ಪ್ರಾಯಾತ್ ಪಾರ್ಥಾನ್ ಪುನರ್ಹರಿಃ. ಹರಿಃ ಅದರ ಪರಮಾತ್ಮ ಶ್ರೀಕೃಷ್ಣ ಧರ್ಮಯುಕ್ತೈಃ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ, ತತ್ವಾರ್ಥೈಃ ಅಬಾಧಿತಾರ್ಥ ಅಭಿಪ್ರಾಯಕೈಃ ಲೋಕವೃತ್ತಾನು ದರ್ಶಕೈಃ ಲೋಕದ ದೃಷ್ಟಿಯಿಂದಲೂ ಕೂಡ. ನೋಡಿ, 3 ಹೇಳ್ತಾರೆ. ಧರ್ಮಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ, ಮತ್ತು ತತ್ವ ಯಥಾರ್ಥವಾದ ಜ್ಞಾನಕ್ಕಾಗಿಯೂ ಕೂಡ, ಮತ್ತು ಲೋಕವೃತ್ತಿ ಲೋಕದ ರೀತಿ ಅದನ್ನು ಕೂಡ ಅನುಸರಿಸಿ, ಲೋಕದಲ್ಲಿ ಏನು ಪುತ್ರಾಹ ಪಿತುಃ ಪುರತಃ ಗಚ್ಚಂತಿ ಇತಿ ಲೋಕ ಪ್ರವೃತ್ತಿ ಪ್ರದರ್ಶಕೈ. ಸಾಮಾನ್ಯವಾಗಿ ದೊಡ್ಡವರು ಮೊದಲು ಹೋಗ್ತಾರೆ, ದೊಡ್ಡವರು ಹೋದ ಮೇಲೆ ಚಿಕ್ಕವರು ದೇಹ ಬಿಡೋದು. ಆದರೆ ಲೋಕದಲ್ಲಿ ನೋಡಿ ಹಾಗಿಲ್ಲ. ಧರ್ಮಶಾಸ್ತ್ರಗಳಲ್ಲಿ, ತತ್ವಾರ್ಥದಲ್ಲಿ, ಇನ್ನು ಲೋಕದೃಷ್ಟಿಯಿಂದಲೂ ಕೂಡ ಅನೇಕ ಕಡೆ ನಾವು ನೋಡ್ತೀವಿ. ಮಕ್ಕಳು ಮೊದಲು ದೇಹ ಬಿಡ್ತಾರೆ, ತದನಂತರ ತಂದೆ ತಾಯಿಗಳು ಶರೀರ ತ್ಯಾಗ ಮಾಡ್ತಾರೆ. ಇದನ್ನೆಲ್ಲ ಅವರಿಗೆ ಧೃತರಾಷ್ಟ್ರನಿಗೆ, ಗಾಂಧಾರಿಗೆ ಪರಮಾತ್ಮ ತಿಳಿಸಿದ ಅಂತ ಹೇಳ್ತಾರೆ. ರಾಜಾನಂ ಧೃತರಾಷ್ಟ್ರಂ ಆಶ್ವಾಸ್ಯ, ಧೃತರಾಷ್ಟ್ರನ್ನು ಸಮಾಧಾನ ಪಡಿಸಿ, ಆನುನೀಯ ಪಾರ್ಥಾನ್ ಪುನಃ ಪಾಂಡವಾನ್ ಪ್ರತ್ಯೇವ ಪ್ರಾಯ ಜಗಾಮ, ಮತ್ತೆ ಪರಮಾತ್ಮ ಪಾಂಡವರ ಬಳಿ ಬಂದ. ಅಂದ್ರೆ ಧೃತರಾಷ್ಟ್ರ ಮತ್ತು ಗಾಂಧಾರಿ ಇವರನ್ನೆಲ್ಲ ಸಮಾಧಾನ ಪಡಿಸಿ ಅವರನ್ನ, ಪಾಂಡವರನ್ನು ಕೂಡ ಕರೆದೊಯ್ಯೋದಕ್ಕೆ ಪರಮಾತ್ಮ ಅಲ್ಲಿಗೆ ಬಂದ ಅಂತ ಹೇಳ್ತಾರೆ. ಮುಂದಿನ ವಿಚಾರ ಮತ್ತೆ ನಾವು ಶ್ರೀಮಂತಾಂತರ್ಗತ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.